ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಮದುವೆ ಆಗ್ತದೆ. ಬೇಜಾರಾಯ್ತಾ? ಬೇಜಾರಾಗ್ತೆ ಏನ್ ಪ್ರೀತು? ಅಲ್ಲ, ನನಗೆ ಯಾಕೆ ಹೀಗಾಗ್ತಾ ಇದೆ? ಪಾರ್ವತಿಗೆ ಏನ್ ಕಮ್ಮಿ ಆಗಿದೆ ಹೇಳು? ನಮ್ಮನೆ ಸೊಸೆ ಆಗೋದಕ್ಕೆ ಅವಳಿಗೆ ಅರ್ಹತೆ ಆಗ್ಲಿ ಯೋಗ್ಯತೆ ಆಗ್ಲಿ ಇಲ್ವಾ? ಅಥವಾ ನಾನು ಪ್ರೀತಿನೇ ತಪ್ಪ? ನಮ್ಮೆಲ್ಲರ ಮನ್ಸು ಒಂಥರ ಆದ್ರೆ ಮಾಮ್ ಮನ್ಸೆ ಬೇರೆ ತರ. ಅವ್ರ ಯೋಚನೆ ನಿರ್ಧಾರ ಮೊದಲಿಂದನೂ ಬೇರೆ ತರ ಅಲ್ವಾ? ಎಲ್ಲ ಕೆಡ್ಸ್ಕೊಬೇಡ ಬ್ರೋ. ನಾವು ಹುಡುಗಿ ನೋಡಕ್ ಹೋಗ್ತಾ ಇದೀವಂತ ನಮ್ಗೆ ಹೇಳಿ ಡಿಸೈಡ್ ಮಾಡಿದ್ರ? ಇಲ್ಲ ಅಲ್ವಾ? ನಿನ್ಗೆ ಇಷ್ಟ ಇಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಈಗ ಬಂದಾಗಿದೆ, ಹುಡುಗಿ ನೋಡ್ಕೊಂಡು ವಾಪಸ್ ಹೋಗೋಣ. ಆಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಾಯ್ತು. ಪಾರ್ವತಿ ಅವರೇ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೇಡಮ್. ನಿಜವಾಗ್ಲೂ? ಹಾಗಿದ್ರೆ ನಾನು ನಂಬ್ತೀನಿ. ಪಾರ್ವತಿ ಅವರೇ, ಹುಡುಗ ಹೇಗೆ? ಕ್ಷಮಿಸಿ, ಮನೆ ಕೆಲ್ಸದವ್ರ ಹತ್ರ ತಿಳ್ಕೊಳ್ಳೋ ಅಂತ ವಿಷಯ ಅಲ್ಲ ಇದು. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಮನೆ ಕೆಲ್ಸದವ್ರು ಗೊತ್ತಿರೋ ಅಂತ ವಿಷಯ ಮನೆಯವ್ರಿಗೂ ಗೊತ್ತಿರಲ್ಲ. ಹಾಗಾಗಿ ನಿಮ್ಮನ್ನ ಕೇಳಿದೆ. ನಿಮ್ಮ ಪ್ರಕಾರ ನನ್ನ ನೋಡೋಕ್ ಬಂದಿರೋ ಹುಡುಗ ಹೇಗೆ? ಅವ್ರ ಅಂದದ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಗುಣದ ಬಗ್ಗೆ ಕೇಳ್ತಾ ಇದ್ದೀರಾ? ಎರಡ್ರ ಬಗ್ಗೆನೂ ಕೇಳ್ತಾ ಇದ್ದೀನಿ. ಚಿನ್ನದಂತವ್ರು, ನಮ್ಮ ಯಜಮಾನ್ರು. ಯಜಮಾನ್ರ? ನಾನು ಅವ್ರ ಮನೆಗೆ ಕೆಲ್ಸಕ್ಕೆ ಸೇರ್ತಾಗಿಂದ ಅವರನ್ನ ದೊಡ್ಡ ಯಜಮಾನ್ರು, ಹಾಗೆ ಅವ್ರ ತಮ್ಮನ್ನ ಚಿಕ್ಕ ಯಜಮಾನ್ರು ಅಂತ ಕರೆದು ಅಭ್ಯಾಸ. ಓ ಹೌದಾ? ನಾನೆಲ್ಲೋ ಅವ್ರು ನಿನ್ನ ಸೀಕ್ರೆಟ್ ಆಗಿ ಮದ್ವೆ ಆಗಿ ಹೆಂಡತಿ ಮಾಡ್ಕೊಂಡು ನನ್ನನ್ನ ಅವ್ರ ಅಮ್ಮನ ಬಲವಂತಕ್ಕೋಸ್ಕರ ನೋಡಕ್ ಬಂದಿದಾರೇನೋ ಅಂತ ಅನ್ಕೊಂಡ್ಬಿಟ್ಟೆ. ಹೀಗೆ ಹೇಳ್ದೆ ಅಂತ ತಪ್ಪು ತಿಳ್ಕೊಂಬೇಡಿ. ಆಕ್ಚುಲಿ ನನ್ನ ಫ್ರೆಂಡ್ ಮನೇಲೂ ಇದೇ ತರ ಇನ್ಸಿಡೆಂಟ್ ಆಗಿತ್ತು. ಒಬ್ಬ ಶ್ರೀಮಂತರ ಮನೆ ಮಗ ಕೆಲ್ಸದ ಹುಡುಗಿನ ಇಷ್ಟಪಟ್ಟು ಕೊನೆಗೆ ಅವ್ರ ಅಮ್ಮ ಒತ್ತಾಯದಿಂದ ಬೇರೆ ಹುಡುಗಿನ ಮದ್ವೆ ಆಗಿ ಆ ಹುಡುಗಿ ಜೀವನನೇ ಹಾಳಾಗೋಯ್ತು. ಆದ್ರೆ ನನ್ನ ಜೀವನದಲ್ಲಿ ಆತರ ಆಗಿರಲ್ಲ. ಸರಿ ಹೇಳಿ ನಿಮ್ಮ ಯಜಮಾನ್ರ ಬಗ್ಗೆ. ಅಲ್ಲ, ನಾನ್ ಮದ್ವೆ ಆಗೋ ಹುಡುಗನ ಬಗ್ಗೆ. ಒಬ್ಬ ಮನುಷ್ಯನ್ಗೆ ಏನೇನ್ ಒಳ್ಳೆ ಗುಣ ಇರಬೇಕೋ ಅದೆಲ್ಲ ನಮ್ಮ ಯಜಮಾನ್ರಲ್ಲಿದೆ. ವಾವ್, ಇಂಟ್ರೆಸ್ಟಿಂಗ್. ಅಂತ ಒಳ್ಳೊಳ್ಳೆ ಗುಣಗಳು ಏನಿದೆ ಅಂತ ಬಿಡಿಸಿ ಹೇಳ್ಬೋದಾ? ಅಪ್ಪ ಅಮ್ಮನ ಮೇಲೆ ಅತಿಯಾದ ಪ್ರೀತಿ, ಗೌರವ, ತಮ್ಮ ನಾದ್ನಿ ಮೇಲೆ ವಾತ್ಸಲ್ಯ, ಕೆಲಸಗಾರರ ಮೇಲೆ ಅನುಕಂಪ, ವಿಶ್ವಾಸ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋ ದೊಡ್ಡ ಗುಣ. ನಿಮ್ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನೀವು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರ್ತೀರಲ್ವಾ, ಅವರು ನಿಮ್ಮನ್ನ ಹತ್ತಿರದಿಂದ ಪ್ರೀತಿಯಿಂದ ನೋಡಿರ್ತಾರಲ್ವಾ, ಅದಕ್ಕೆ ಕೇಳ್ದೆ. ಎಲ್ಲರನ್ನು ಹೇಗ್ ನೋಡ್ತಾರೋ ನನ್ನ
ಹಾಗೆ ನೋಡ್ತಾರೆ. ಅವ್ರನ್ನ ಮದ್ವೆ ಆಗ್ಬೇಕು ಅಂದ್ರೆ ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು. ನಿಮ್ ಪ್ರಕಾರ ಆ ಅದೃಷ್ಟ ನನ್ಗಿದೆ ಅಂತೀರಾ? ಹೇಳಿ, ನಾನು ಅವ್ರಿಗೆ ಸೂಟಬಲ್ ಅನ್ಸುತ್ತಾ? ಯಾರ ಹಣೆ ಬರದಲ್ಲಿ ಯಾರ ಹೆಸರು ಬರ್ತಿರುತ್ತೋ ಯಾರಿಂದನೂ ತಪ್ಸೋದಕ್ಕಾಗಲ್ಲ ಅಲ್ವಾ? ಒಪ್ತಿನ ತರ ಉತ್ತರ ಕೊಟ್ರಿ. ಆದ್ರೂ ಕೆಲವು ಸಲ ನಮ್ ಹಣೆ ಬರನ ನಾವೇ ಬದಲಾಯಿಸ್ಕೊಳ್ಳುವಂತ ಸಂದರ್ಭನೂ ಬರುತ್ತಲ್ವಾ? ನಾನಂತೂ ಹಣೆ ಬರಹಕ್ಕಿಂತ ಹೆಚ್ಚಾಗಿ ಪ್ರಯತ್ನನ ನಂಬ್ತೀನಿ. ಅದ್ರ ಬಗ್ಗೆ ನಂಗೆ ವಿಶ್ವಾಸ ಜಾಸ್ತಿ. ನೀವೇನ್ ಹೇಳ್ತೀರಾ? ನಿಮ್ ಪ್ರಕಾರ ಸರಿ ಇರ್ಬೋದು. ನಿಮ್ ಪ್ರಕಾರ? ಯಾಕೆ ಸೈಲೆಂಟ್ ಆದ್ರಿ? ಒಬ್ಬೊಬ್ರ ಜೀವನದಲ್ಲಿ ಒಂದೊಂದು ಅನುಭವ ಆಗಿರುತ್ತೆ. ನಾನ್ ಹಣೆ ಬರನ ನಂಬಿದ್ರೆ ನೀವು ಪ್ರಯತ್ನನ ನಂಬ್ತೀರಾ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿತ್ತು. ಕೆಲವು ಸಲ ನಾವ್ ಎಷ್ಟೇ ಪ್ರಯತ್ನ ಪಟ್ರು ನಾವ್ ಅನ್ಕೊಂಡಿದ್ ನಮಗ್ ಸಿಗದೆ ಹೋಗ್ಬೋದು. ಇದು ನಿಮ್ ಅನುಭವದ ಮಾತಲ್ವಾ? ಹೌದು. ನಿಮ್ ದೃಷ್ಟಿಕೋನದಲ್ಲಿ ನೀವ್ ಸರಿ ಇದ್ದೀರಾ, ನನ್ ದೃಷ್ಟಿಕೋನದಲ್ಲಿ ನಾನ್ ಸರಿದ್ದೀನಿ ಅಲ್ವಾ? ಎನಿವೆ, ಥ್ಯಾಂಕ್ಸ್ ನನ್ನ ರೆಡಿ ಮಾಡಿದ್ದಕ್ಕೆ. ನಾನು ಫೈನಲ್ ಟಚ್ ಅಪ್ ತಗೊಂಡ್ ಬರ್ತೀನಿ. ಸರಿ, ನಾನು ಹೊರಗಿರ್ತೀನಿ. ಹಾ. ಏನಮ್ಮ ಪಾರ್ವತಿ, ನಮ್ ಯಾಮಿನ ಚೆನ್ನಾಗಿ ರೆಡಿ ಮಾಡಿದ್ಯಾ? ಹ್ಞೂ ಮೇಡಮ್. ಮೇಡಮ್ನವ್ರೆ, ನಿಮ್ಮ ಹುಡುಗಂಗೆ ಹುಡುಗಿ ನೋಡಕ್ಕೆ ಹೋದ್ವಾರನೇ ಹೇಳಿದ್ರಿ. ನಾನು ತುಂಬಾ ಹುಡುಗಿರನ್ನ ನೋಡ್ದೆ, ಆದ್ರೆ ನೀವು ಹೇಳಿರೋ ಗುಣ ಇರೋ ಹುಡುಗಿ ನಂಗೆ ಸಿಗ್ಲೇ ಇಲ್ಲ. ಆಮೇಲೆ ನಂಗೆ ನಮ್ಮ ಯಾಮಿನಿ ನೆನಪಾದ್ಲು. ಅವಳ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ, ಆ ಹುಡುಗಿನೂ ಕೇಳಿದೆ. ನಿಮ್ಮ ಹೆಸರು ಹೇಳಿದ ತಕ್ಷಣನೇ ಅವ್ರು ಒಪ್ಕೊಂಡ್ಬಿಟ್ರು. ಇದನ್ನ ನಾಳೆನೋ ನಾಡಿದ್ದೋ ನಿಮ್ಗೆ ಹೇಳೋಣ ಅಂತಿದ್ದೆ. ಋಣಾನು ಬಂದ ನೋಡಿ, ನೀವು ಇವತ್ತೇ ಬರೋ ಹಾಗಾದ್ದು. ನಮಗೂ ನಮ್ಮ ಮಗನ ಮದುವೆನ ಆದಷ್ಟು ಬೇಗ ಮಾಡೋ ಆಸೆ. ಆದ್ರೆ ಇವತ್ತೇ ಹುಡುಗಿನ ನೋಡ್ಬೇಕು, ಇವತ್ತೇ ಸಂಬಂಧದ ಬಗ್ಗೆ ಮಾತಾಡಬೇಕು ಅನ್ನೋ ಆತರ ಏನೂ ಇರ್ಲಿಲ್ಲ. ಆದ್ರೆ ನಾವೇನೇ ಅನ್ಕೊಂಡ್ರು ಶುಭ ಕಾರ್ಯದ ಬಗ್ಗೆ ಇರುವಂತಹ ಮುಹೂರ್ತ ಇದೆಯಲ್ಲ, ಅದು ನಮ್ಮನ್ನ ಎಳ್ಕೊಂಡು ಬಂದ್ಬಿಡುತ್ತೆ ನೋಡಿ. ಹಾಗಾಗಿ ಇವತ್ತೇ ಬಂದ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಹುಡುಗಿ ಅಪ್ಪಟ ಬಂಗಾರ. ನೀವು ಹೇಳಿದ ಎಲ್ಲಾ ಗುಣಗಳು ಆಕೆಯಲ್ಲಿವೆ. ನಿಮ್ ಮನೆಗೆ ಹೇಳಿ ಮಾಡಿಸಿದ ಸೊಸೆ ಆಗ್ತಾರೆ ಅಂತ ನಾನ್ ಭರವಸೆ ಕೊಡ್ತೀನಿ. ಹೌದಕ್ಕ, ನನ್ಗೂ ಹಾಗೆ ಅನಿಸ್ತು. ಪಾರ್ವತಿ, ಅಮ್ಮ, ಯಾರನ್ನ ಹುಡುಕ್ತಾ ಇದೀಯಾ? ಯಾರು ಇಲ್ಲ ಅಮ್ಮ. ಪಾರ್ವತಿ, ಆದಿತ್ಯ ಅದೇನೋ ಫೋನಲ್ಲಿ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೊರಗಡೆ ಹೋದ. ಹೋಗಿ ಕರ್ಕೊಂಡು ಬಮ್ಮ. ಸರಿಯಪ್ಪ. ಅದರ ಅವಶ್ಯಕತೆ ಇಲ್ಲ. ಮಾತು ಮುಗಿದ್ಮೇಲೆ ಅವನೇ ವಾಪಸ್ ಬರ್ತಾನೆ. ಹೇಗಿದ್ರು ಪ್ರೀತು ಹೋಗಿದ್ದಾನಲ್ಲ. ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ಮಾಮ್ ಡೌಟ್ ಪಡ್ಬೋದು. ಬಾಬ್ರು ಹೋಗೋಣ. ಹೋಗೋಣ. ನನ್ನ ಮನಸ್ಸಲ್ಲಿರೋ ವಿಷಯನ ಅಮ್ಮಂಗಾದ್ರೂ ಹೇಳಲೇಬೇಕಲ್ಲ. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೆ ಬ್ರೋ? ಲವ್ ವಿಷಯ. ಅದನ್ನ ಮಾಮ್ ಹತ್ರ ಹೇಳ್ತೀಯಾ? ಅದು ಈಗ ಇಲ್ಲಿ? ಹೌದು, ಹೇಳ್ದೆ ಬೇರೆ ದಾರಿ ಇಲ್ಲ ಪ್ರೀತು. ಈಗಲೇ ಅಮ್ಮನ ಹತ್ರ ಹೋಗಿ ನನ್ನ ಪಾರ್ವತಿ ಲವ್ ವಿಷಯ, ಹಾಗೆ ಅವಳ ಕೊರಳಲ್ಲಿ ನಾನ್ ಕಟ್ಟಿರೋ ತಾಳಿ ಇದೆ ಅನ್ನೋದ್ರ ಬಗ್ಗೆ ಹೇಳಿ. ಇನ್ನು ಕಾಯೋದಕ್ಕಾಗಲ್ಲ.
ಬ್ರೋ 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 ಈಗಲೇ ಹೇಳ್ಬೇಡ ಬ್ರೋ, ಇದು ಬೇರೆಯವ್ರ ಮನೆ, ಅವ್ರಿಗೆಲ್ಲ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತಾ? ಹೋಗ್ಲಿ ಬಿಡು, ಇವತ್ತಲ್ಲ ನಾಳೆ ನಾವಿಬ್ರು ಪ್ರೀತ್ ಮದ್ವೆ ಆದ್ವಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ತಾನೆ. ಅದ್ ಇವತ್ತೇ ಗೊತ್ತಾಗ್ಲಿ. ಅಷ್ಟಕ್ಕೂ ಅಮ್ಮ ನನ್ಗೆ ಏನು ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಈಗ್ಲೂ ಹೇಳಲಿಲ್ಲ ಅಂದ್ರೆ ನನ್ನನ್ನೇ ನಂಬ್ಕೊಂಡಿರೋ ಪಾರ್ವತಿ ಲೈಫ್ ಹಾಳಾಗುತ್ತೆ. ಅದು ನಿನಗಿಷ್ಟನಾ? ಹಾಗಲ್ಲ ಬ್ರೋ, ಮನೆಗೆ ಹೋದ್ಮೇಲೆ ಕೂತು ನಿಧಾನವಾಗಿ ಮಾತಾಡೋಣ. ಪ್ಲೀಸ್ ನನ್ ಮಾತು ಕೇಳು. ಸಾರಿ ಪ್ರೀತು, ನಾನ್ ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ಈಗಲೇ ನಮ್ ಲವ್ ವಿಷಯನ ಅಮ್ಮನ ಹತ್ರ ಹೇಳ್ತೀನಿ. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನ್ ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಏನಪ್ಪ ಅದೇ ಅಂತ ಅರ್ಜೆಂಟು? ಆಮೇಲೆ ಮಾತಾಡಿದ್ರಾಯ್ತು. ಕೂತ್ಕೋ. ಇಲ್ಲ ಪರ್ಸನಲ್ ಮ್ಯಾಟರ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರಿನಪ್ಪ, ಮನೆಗೆ ಹೋಗುವಾಗ ಮಾತಾಡಿದ್ರಾಗಲ್ವಾ? ಆಗಲ್ಲ, ಈಗಲೇ ಮಾತಾಡ್ಬೇಕು. ಪರವಾಗಿಲ್ಲ, ಹೋಗಿ ಮೇಡಮ್. ಮಗ ಏನೋ ಅರ್ಜೆಂಟ್ ಅಂತ ಹೇಳ್ತಾ ಇದ್ದಾನೆ. ನೀನು ಇಲ್ಲೇ ಇರೇ, ಅವ್ರು ಮಾತಾಡ್ಕೊಂಡು ಬರ್ತಾರೆ. ನೀನು ಅಲ್ಲೋಗಿ ಏನು ಮಾಡ್ತೀಯಾ? ಹಾಗೆ ಗ್ರಾಂಡೇಜ್ ಬಿಸ್ನೆಸ್ ಬಿಟ್ಟು ಬೇರೆ ನಿಮಗೆ ಏನಪ್ಪ ಅದೇ, ಏನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕು ಅಂತ ಕರೆದೆ. ಏನ್ ವಿಷಯ? ಯಾಕಮ್ಮ ಹೀಗೆ ಮಾಡಿದ್ರಿ? ನೀವು ಮಾಡಿದ್ ಸರಿನಾ? ಯಾಕೆ? ನಾನೇನ್ ಮಾಡ್ದೆ? ಯಾರಿಗೂ ಒಂದು ಮಾತು ಹೇಳ್ದೆ ದಿಢೀರಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ, ಯಾಕೆ? ಯಾಕೆ ಅಂದ್ರೆ ನಿನ್ನ ಮದುವೆಗೆ ಹುಡುಗಿನ ನೋಡೋದಕ್ಕೆ. ಯಾಕೆ? ಇಷ್ಟಕ್ಕೂ ನಿನ್ನೆ ರಾತ್ರಿನೇ ಹೇಳಿದ್ನಲ್ಲ, ಬೆಳಿಗ್ಗೆ ಬೇಗನೆ ಹೋಗೋದಿರುತ್ತೆ, ನೀನೇ ಕಾರ್ ಡ್ರೈವ್ ಮಾಡ್ಬೇಕು ಅಂತ. ಸರಿ ಅಂತ ನೀನು ಒಪ್ಕೊಂಡಿದ್ದೆ. ಈಗ ಯಾಕೆ ಗೊಂದಲದ ಪ್ರಶ್ನೆಗಳು? ಹೌದಮ್ಮ, ಹೇಳಿದ್ರಿ. ಆದ್ರೆ ಹುಡುಗಿ ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಿರ್ಲಿಲ್ವಲ್ಲ. ಆದಿ, ನೀನ್ ಚಿಕ್ಕೋನಿದ್ದಾಗ ನಿನ್ನನ್ನ ನರ್ಸರಿ ಸ್ಕೂಲ್ಗೆ ಹಾಕೋವಾಗ್ಲೂ 10 ಕಡೆ ವಿಚಾರಿಸಿ ಸರಿಯಾದ್ದನ್ನ ನೋಡಿ ನನಗೆ ಬೆಸ್ಟ್ ಅನ್ಸಿದ ಕಡೆನೆ ನಿನ್ನನ್ನು ಸೇರಿಸಿದ್ದೆ. ಅಂಥದ್ರಲ್ಲಿ ಒಂದು ಹುಡುಗಿನ ನಿನಗೆ ಹೆಂಡತಿಯಾಗಿ ಕರ್ಕೊಂಡು ಬರ್ಬೇಕು ಅಂತ ಅಂದಾಗ ಯೋಚನೆ ಮಾಡಿ ನಿರ್ಧಾರ ಮಾಡಿರಲ್ವಾ? ನಾನೇನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಅನ್ನೋದನ್ನ ಮರಿಬೇಡ. ಹೌದಮ್ಮ, ನೀವು ಸ್ಕೂಲಿಗೆ ಸೇರ್ಸೋವಾಗ ನಾನು ಚಿಕ್ಕ ಹುಡುಗ, ಆದ್ರೆ ಇವಾಗ ಬೆಳೆದು ದೊಡ್ಡವನಾಗಿದ್ದೀನಿ. ಮದುವೆ ಅನ್ನೋ ವಿಷಯ ಬಂದಾಗ ನನ್ನನ್ನು ಒಂದು ಮಾತು ಕೇಳ್ಬೇಕಲ್ವಾ? ನೀನು ಬೆಳೆದಿದೀಯ ಅಂತ ಗೊತ್ತಿತ್ತು ಆದಿ, ಆದ್ರೆ ಈ ಮಟ್ಟಕ್ಕೆ ಬೆಳೆದಿದೀಯ ಅಂತ ಗೊತ್ತಿರ್ಲಿಲ್ಲ. ಹಾಗಲ್ಲಮ್ಮ, ಅಟ್ಲೀಸ್ಟ್ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ ಕೇಳ್ತಾ ಇದ್ದೀನಿ. ನೆನ್ನೆ ಹೇಳ್ಬೇಕಾಗಿದ್ದನ್ನ ಇವತ್ತು ಹೇಳ್ತಾ ಇದ್ದೀನಿ. ಆದಿ, ನಿನಗ್ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಒಂದು ಹುಡುಗಿನ ನೋಡೋದಕ್ಕೋಸ್ಕರ ಇಲ್ಲಿಗೆ ನಿಮ್ಮೆಲ್ಲರನ್ನು ಕರ್ಕೊಂಡು ಬಂದಿದ್ದೀನಿ. ಆಯ್ತೇನಪ್ಪ? ನಿನ್ನೆ ಹೇಳಲಿಲ್ಲ ಅಂತ ಬೇಜಾರಾಗಿದ್ರೆ ಕ್ಷಮಿಸು. ಅಮ್ಮ, ದಯವಿಟ್ಟು ಕ್ಷಮಿಸು ಅಂತ ಕೇಳ್ಬೇಡಿ, ನನ್ ಮನ್ಸಿಗೆ ನೋವಾಗುತ್ತೆ. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಲ್ಲಪ್ಪ. ತಪ್ಪು ಅಂತ ಅಲ್ಲ ಅಮ್ಮ, ನಿಮ್ ಮನ್ಸಲ್ಲಿರೋದು ನಮಗೂ ಗೊತ್ತಾಗ್ಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ. ನಿನ್ನೆ ಗೊತ್ತಾಗ್ಬೇಕಾಗಿರೋದು ಇವತ್ತು ಗೊತ್ತಾಯ್ತಲ್ಲ ಅನ್ನೋದು ನನ್ನ ವಾದ.
ನೀನ್ ಕೇಳಬೇಕಾಗಿರೋದು ಮುಗ್ದಿದ್ರೆ ಒಳಗಡೆ ಹೋಗೋಣ. ಇಲ್ಲಮ್ಮ, ನನ್ನ ಮಾತಿನ್ನೂ ಮುಗ್ದಿಲ್ಲ. ಅದೇನು ಹೇಳು. ಯಾಕಪ್ಪ ಮಾತು ಮುಗ್ದಿಲ್ಲ, ಇನ್ನೂ ಮಾತಾಡೋದಿದೆ ಅಂತ ಹೇಳ್ದೆ? ಮಾತಾಡು. ಏನಿಲ್ಲಮ್ಮ, ಇವತ್ತು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನೀವು ಹೇಳ್ದೆ ಕೇಳ್ದೆ ಇಲ್ಲಿ ಕರ್ಕೊಂಬಂದ್ರಿ. ಎಷ್ಟೊತ್ತಾಗುತ್ತೆ ಅಂತ ಕೇಳಬೇಕಿತ್ತು, ಅದಕ್ಕೆ ನಿಮ್ಮನ್ನ ಹೊರಗಡೆ ಕರೆದೆ ಅಷ್ಟೇ. ಇಷ್ಟೇನ ವಿಷಯ? ನಾನು ಏನಪ್ಪ ಅನ್ಕೊಂಡಿದ್ದೆ. ಆದಿ, ನೀನು ಒಂದು ಕಂಪನಿಯ ಮಾಮೂಲಿ ಎಂಪ್ಲಾಯಿ ಅಲ್ಲ, ಯು ಆರ್ ದ ಪ್ರೊಪ್ರೈಟರ್. ಒಂದೊಂದು ದಿನ ಆಫೀಸಿಗೆ ಹೋಗ್ಲಿಲ್ಲ ಅಂದ್ರೂ ನಡೆಯುತ್ತೆ. ಎಷ್ಟೇ ಇಂಪಾರ್ಟೆಂಟ್ ಮೀಟಿಂಗ್ ಇದ್ರೂ ಅದನ್ನ ಮುಂದಕ್ಕೆ ಹಾಕಬಹುದು, ಇಲ್ಲ ಕ್ಯಾನ್ಸಲ್ ಮಾಡಬಹುದು, ಇಲ್ಲ ನಿನ್ನ ಒಬ್ಬ ರೆಪ್ರೆಸೆಂಟೇಟಿವ್ ಅನ್ನ ಅಲ್ಲಿಗೆ ಕಳಿಸುವಂತ ಆಪ್ಷನ್ ಕೂಡ ಇದೆ ಅನ್ನೋದನ್ನ ಮರ್ತ್ಬಿಟ್ಟಿದೀಯಾ? ಹೌದಮ್ಮ, ಆದ್ರೂ ನಾನು ಹೋಗಿದ್ದೆ ಚೆನ್ನಾಗಿರ್ತಾ ಇತ್ತು. ಆದಿ, ನಾವಿಲ್ಲಿಗೆ ಬಂದಿರೋದು ನಿನ್ನ ಮದುವೆ ಮಾತುಕತೆ ಆಡೋದಕ್ಕೆ. ನೀನೇ ಇಲ್ಲದೆ ಹೋದ್ರೆ ಹೇಗೆ? ನೀನ್ ಹೀಗೆ ಅರ್ಧದಲ್ಲೇ ಎದ್ದು ಹೋದ್ರೆ ಹುಡುಗಿ ಮನೆಯವ್ರು ಏನ್ ಅನ್ಕೊಳ್ಳೋದಿಲ್ಲ. ಬೇಡ, ಎಲ್ಲಿಗೂ ಹೋಗೋದು ಬೇಡ. ಬರಕ್ಕಾಗಲ್ಲ ಅಂತ ಫೋನ್ ಮಾಡಿ ಹೇಳ್ಬಿಡು. ಅರ್ಥ ಆಯ್ತಾ? ಅಮ್ಮ, ಅದು ನೋ ಮೋರ್ ಡಿಸ್ಕಷನ್. ಇಷ್ಟು ವರ್ಷ ವಯಸ್ಸಿಗೆ ಮೀರಿದ ಜವಾಬ್ದಾರಿನ ಹೊತ್ತಿರೋದು ಸಾಕು. ಇನ್ನು ಮೇಲಾದ್ರೂ ನಿನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಗಮನ ಕೊಡು. ಎಲ್ರೂ ಒಳಗಡೆ ನಡೀರಿ, ಎಲ್ಲ ಕಾಯ್ತಿರ್ತಾರೆ. ಇಲ್ಲ ಸಲ್ಲದ ಅನುಮಾನಕ್ಕೆ ಎಡೆ ಮಾಡಿಕೊಡೋದು ಬೇಡ. ದಾಮು, ಸಂಬಂಧ ಕೂಡ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನೀನ್ ಆಗ್ಲೇ ಸ್ವೀಟ್ ತಿನ್ನೋ ಶುರು ಮಾಡಿದ್ಯಾ? ಇಡಲ್ಲಿ ಇಡು ಒಂದೇ. ಯಾಕ್ರೆ ಡೌಟು? ನಿಜವಾಗ್ಲೂ ಈ ಸಂಬಂಧ ಹಾಗೆ ಆಗುತ್ತೆ. ಸುಮ್ಮನೆ ನಿಮ್ಗೆ ಬೇಕಾ? ಹೊಟ್ಟೆ ಉರಿ. ತಪ್ಪು ತಿಳ್ಕೊಬೇಡಿ, ನನ್ನ ಮಗನಿಗೆ ವೈಯಕ್ತಿಕ ಬದುಕಿಗಿಂತ ಪ್ರೊಫೆಷನ್ ಮೇಲೆ ಹೆಚ್ಚು ಇಂಟ್ರೆಸ್ಟ್. ಇವತ್ತು ಇನ್ಫ್ಯಾಕ್ಟ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಹುಡುಗಿನ ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿ ಅದಕ್ಕೆ ಹೊರಟು ಹೋಗ್ತಾನೋ ಅಂತ ನಾನು ಅವನಿಗೆ ಹೇಳ್ದೆ ಕರ್ಕೊಂಡು ಬಂದೆ. ಅದ್ರ ಬಗ್ಗೆನೇ ಮಾತಾಡಕ್ಕೆ ಕರ್ಕೊಂಡು ಹೋಗಿದ್ದ. ಎಷ್ಟಾದ್ರೂ ನಿಮ್ ಮಗ ಅಲ್ವಾ? ಕಾಯಕವೇ ಕೈಲಾಸ ಅನ್ನೋ ನಿಸ್ವಾರ್ಥ ಗುಣ ಅವರಿಗೂ ಬಂದಿದ್ ನೋಡಿ. ಆದ್ರೂ ವೈಯಕ್ತಿಕ ಬದುಕಿನ ಬಗ್ಗೆನೂ ಗಮನ ಕೊಡ್ಬೇಕಲ್ವಾ? ಖಂಡಿತ. ಈಗೇನು ಆಫೀಸ್ಗೆ ಹೋಗಲ್ಲ ತಾನೆ? ಇಲ್ಲ. ಸಂತೋಷ. ಈಗ ಹುಡುಗಿ ನೋಡೋ ಕಾರ್ಯಕ್ರಮ ಶುರು ಮಾಡ್ಬೋದಲ್ವಾ? ಧಾರಾಳವಾಗಿ. ಯಶು, ಮಗಳು ಕರ್ಕೊಂಡು ಬಾ. ಅವಳೇ ನಮ್ಮನೆ ಸೊಸೆ ಆಗೋಳು. ಚೆನ್ನಾಗಿದ್ದಾಳಲ್ವಾ? ರಮಣಿ, ಎಲ್ರಿಗೂ ನಮಸ್ಕಾರ ಮಾಡು. ಎಲ್ರಿಗೂ ಕಾಫಿ ಕೊಡು ಹೋಗು.